ಅಲ್ಲಮ್ಮ, ಅದೇನ ಅದ್ಭುತ ಮಾಡ್ತೀನಿ ಅಂದಲ್ಲ, ಅದಿದೇನಾ? ಅಯ್ಯೋ, ಈಗ ನೆನ್ಸ್ಕೊಂಡ್ರು ಇದೇ ಮೇಲೆ ಕೆಂಡ ಸುಡ್ದಂಗಾಗುತ್ತೆ ನೋಡು. ನಿಂಗೇನಾದ್ರೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಒಪ್ಪತ್ತು ಊಟ ಮಾಡ್ಕೊಂಡು ನಿಮ್ಮಣ್ಣ ಕಂಡವ್ರ ಮನೆ ಜೀತ ಮಾಡಿದ್ದೆ ನಿನ್ನ ಓದ್ಸೋಕ್ಕೋಸ್ಕರವಾ? ಓದ್ಸಕ್ಕೆ. ಆದ್ರೆ ನೀನ್ ಈ ತರ ಮಾಡ್ತೀನಿ ಅಂತ ಗೊತ್ತಾಗಿದ್ರೆ ನಾನು ಓದಿಸ್ತಾನೆ ಇರ್ಲಿಲ್ಲ. ಅದನ್ನೇ ನಾನು ಕೇಳ್ತಾ ಇರೋದು. ನನ್ನನ್ನು ಯಾಕಣ್ಣ ಓದಿಸ್ದೆ? ನೀನ್ ಓದ್ಬೇಕಾಗಿತ್ತು. ನೀನ್ ಓದಿದ್ರೆ ಇಲ್ಲಿ ನಡೀತಾರೋ ಅನ್ಯಾಯ ಎಲ್ಲ ನಿಂಗೆ ಗೊತ್ತಾಗಿರೋದು. ಆಗ ನೀನ್ ನನ್ ಜಾಗದಲ್ಲಿ ಇರ್ತಿದ್ದೆ, ಇವ್ರನ್ನೆಲ್ಲ ಬಡಿತಿದ್ದೆ. ನೋಡಿದ್ಯಾ ಇವಾಗ ಏನಾಯ್ತು ಅಂತ? ಅವ್ರು ನಿಜವಾಗ್ಲೂ ಯೋಗ್ಯರಾಗಿದ್ರೆ ಎಲ್ರೂ ಅಕ್ಕಿ ಬೇಡ ಅಂದ ತಕ್ಷಣ ಅವ್ರಿಗ್ಯಾಕೆ ರೋಷ ಬಂತು? ನಾನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ನನ್ ಕೊಲ್ಲಕ್ ಯಾಕೆ ಪ್ರಯತ್ನ ಪಟ್ರು ಅಂತ ಯೋಚನೆ ಮಾಡು. ನಾನ್ ಯಾಕೆ ಯೋಚನೆ ಮಾಡ್ಲಿ? ಊರ್ ಜನರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ ಎಂದೆ. ನನ್ನ ಕನಸಲ್ಲ ಈ ಮೆಗಾ ಸಿಟಿ. ಇದನ್ನ ನಾನು ಕಟ್ಟಿ ಮುಗಿಸ್ಲೇಬೇಕು. ಎಷ್ಟೋ ಜನ ಇದ್ರ ಮೇಲೆ ದುಡ್ಡು ಸುರಿತಾನೆ ಇದ್ದಾರೆ. ನಾವೇನ್ ಮಾಡ್ತಿದ್ವಿ? ಆಫ್ಟರ್ ಆಲ್ ಜಮೀನು ಅಂತ ಆಸೆ ಇದ್ರೆ ದುಡ್ಡು ಕೊಟ್ಟು ಎಲ್ಲಾದ್ರೂ ಕೊಂಡ್ಕೊಳಪ್ಪ. ಹೋಗಿ ಹೋಗಿ ಆ ಬಡ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ? ಯಾರು ಹೇಳಿದ್ದು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀನಿ ಅಂತ? ನಾನ್ ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಯಾಕೆ? ನಿಮ್ ಯಜಮಾನ್ರ ಮಗನೇ ಅವ್ರ ಅಪ್ಪನ ಬೀದಿಲ್ ನಿಲ್ಲಿಸ್ಕೊಂಡು ಹೋಗಿರ್ಲಿಲ್ಲ? ಇಷ್ಟಾದ್ರೂ ನೀನ್ ಅವ್ನ್ ಒಳ್ಳೆಯವನು ಅಂತೀಯ? ಖಂಡಿತ ಹೇಳಲ್ಲ. ನಿನ್ ಎಂಜಿನ ಕಾಸಿಗೆ ಆಸೆ ಪಟ್ಟು ನಿನ್ನ ಸುತ್ತ ಇರೋರು ನಿನ್ನ ಒಳ್ಳೆ ಮನುಷ್ಯ ಅಂತ ಕರಿಬಹುದು. ಆದ್ರೆ ನಾನು ಹೇಳಲ್ಲ. ಅಪ್ಪ, ದುಡ್ಡು ಇದ್ಬಿಟ್ರೆ ದೊಡ್ಡ ಮನುಷ್ಯ ಆಗಲ್ಲಪ್ಪ. ಹಾರ್ಟ್ ಚೆನ್ನಾಗಿರ್ಬೇಕು. ಹಾರ್ಟ್. ಶಟ್ ಅಪ್ ಸ್ಕೌಂಡ್ರಲ್. ನೆನ್ನೆ ಮೊನ್ನೆ ಹುಟ್ಟಿದ್ದು ಕುನ್ನಿ ನೀನು ನನ್ಗೆ ಬುದ್ಧಿ ಹೇಳ್ತೀಯ? ನಾನು ಬುದ್ಧಿ ಹೇಳ್ತಿಲ್ಲಪ್ಪ. ನೀನ್ ಮಾಡ್ತಿರೋ ಫೋರ್ಟ್ ಅಂಡಿ ಕೆಲಸನ ಪೊಲೀಸ್ನವ್ರು ತಿಳಿಸಿ ನಿನ್ನ ಕಂಬಿ ಹೆಣ್ಸೋಗ್ ಮಾಡ್ತೀನಿ. ಅಂತ ದಿವಸ ಬಂತು ಅಂದ್ರೆ ಮಗ ಅಂತಾನು ನೋಡೋದಿಲ್ಲ, ಶೂಟ್ ಮಾಡ್ಬಿಡ್ತೀನಿ. ಸಾಧ್ಯ ಇಲ್ಲ. ನಿನ್ನೆ ನೀ ಎದುರು ಹಾಕೊಂಡು ಅವ್ನು ಏನು ಮಾಡಕ್ಕಾಗಲ್ಲ. ಆದ್ರೆ ನೀನೊಬ್ಬ ಮನಸ್ಸು ಮಾಡಿದ್ರೆ ಇಡೀ ಊರಿಗೆ ಬೆಳಕ್ ತರ್ಬೋದು. ರವಿ, ಆ ಸಾವುಕಾರ ನಡ್ಕೊಳ್ಳೋದು ನೋಡಿದ್ರೆ ಸರ್ಸವ ಹೇಳೋದೇ ಸರಿ ಅನ್ಸುತ್ತೆ. ಹೌದಣ್ಣ, ನೀನ್ ತಿಳಿದೇ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ನಿನ್ನನ್ನೇ ನಂಬಿರೋ ಈ ಜನಗಳನ್ನ ನೀನೇ ಕಾಪಾಡ್ಬೇಕು. ಈ ಊರು ಜನಕ್ಕೆ ಮೊದ್ಲು ವಿದ್ಯೆ ಕಲಿಸ್ಬೇಕು. ದುಂಬುರ್ತಕ್ಕ ತಕ್ಕ ಜುಮ್ ದುಂಬುರ್ತಕ್ಕ ಚಾ ದುಂಬುರ್ತಕ್ಕ ತಕ್ಕ ಜುಮ್ ದುಂಬುರ್ತಕ್ಕ